ನಮಗೆ ಅದೇನು ಅಂತ ಗೊತ್ತಾಗ್ತಿಲ್ಲ ಸರ್. ಹೌದು ಸಾಹೇಬ್ರೆ, ನನ್ನ ತಂಗಿ ಹೇಳ್ತಾ ಇರೋದು ಅಕ್ಷರಸ ಸತ್ಯ. ಈ ಮದುವೆ ನಡೆಯಕ್ಕಿಂತ ಮುಂಚೆ ನಮ್ಮ ಅಳಿಯಂದ್ರ ಮೇಲೆ ಒಂದು ಸುಳ್ಳು ಕತೆ ಕಟ್ಟಿ ಅವ್ರ ಆಫೀಸ್ ಸ್ಟಾಫ್ ಜೊತೆಯಲ್ಲಿ ಅಕ್ರಮ ಸಂಬಂಧ ಇದೆ ಅಂತ ಏನೇನೋ ಮಾಡಿ ಪ್ರೂವ್ ಮಾಡಕ್ ಪ್ರಯತ್ನ ಪಟ್ಲು. ಆದ್ರೆ ಫಲ ಸಿಗ್ಲಿಲ್ಲ ಬಿಡಿ. ನಮ್ಮತ್ತೆನ ಮನೆಯಿಂದ ಕಿಡ್ನಾಪ್ ಮಾಡಿ ಎಲ್ಲೋ ತಗೊಂಡ್ ಹೋಗಿ ಕೂಡ್ ಹಾಕಿದ್ರು. ಅದ್ರಿಂದ ಅವ್ರು ಹೇಗೋ ತಪ್ಪಿಸ್ಕೊಂಡು ಮದ್ವೆ ಮಂಟಪಕ್ಕೆ ಬಂದು ಮದ್ವೆಯಲ್ಲಿ ಆಶೀರ್ವಾದ ಮಾಡಿದ್ರು. ಹೌದು ಲಾಯರ್ ಸಾಹೇಬ್ರೆ, ಇದ್ಯಾವುದೂ ನಡೀಲಿಲ್ಲ ಅಂತ ಹೇಳಿ ಮದುವೆ ಮನೆಯಲ್ಲಿ ಈ ಕ್ಯಾಟ್ರಿಂಗ್ ಅವ್ರು ಹಾಕೋತಾರಲ್ಲ ಡ್ರೆಸ್, ಆತರ ಡ್ರೆಸ್ ಹಾಕೊಂಡು ಗನ್ ಹಿಡ್ಕೊಂಡು ಒಳಗೆ ಬಂದ್ಬಿಟ್ಟಿದ್ಲು. ಆಕಸ್ಮಿಕವಾಗಿ ನನ್ನ ಕಣ್ಣಿಗೆ ಬಿದ್ಲು. ನಾನು ಹಿಡಿಯಕ್ಕೆ ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ, ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ಲು. ಸಿಕ್ಕಿದ್ದಿದ್ರೆ ಅವತ್ತೇ. ಅದನ್ನೆಲ್ಲ ಈಗ್ಲೂ ನೆನೆಸ್ಕೊಂಡ್ರೆ ಕೋಪ ಬರುತ್ತೆ. ಅವಳ ಹೆಣ್ಣ ರಾಕ್ಷಸಿನ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಇಷ್ಟೆಲ್ಲ ಆದ್ರೂ ನೀವ್ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ? ಕೊಟ್ಟಿದೀವಿ ಸರ್. ನಾವಿದ್ರೂ ನಮ್ ನಾದ್ನಿ ಮಗುನ ಹೊಟ್ಟೆನಲ್ಲೇ ಸಾಯಿಸಿದ್ಲು. ಆ ವಿಷಯ ನಮಗ್ ಗೊತ್ತಾಯ್ತಲ್ಲ, ಅವತ್ತೇ ಕಂಪ್ಲೇಂಟ್ ಕೊಟ್ಟಿದೀವಿ. ನಾವು ಕಂಪ್ಲೇಂಟ್ ಕೊಟ್ಟಿದ್ ವಿಷಯ ಗೊತ್ತಾಗಿ ನಮ್ಮತ್ತೆನ ಮನೆಯಲ್ಲಿ ಕೂಡ್ ಹಾಕಿ ಓಡ್ ಹೋಗಿದ್ದಾಳೆ. ಆವಾಗಿಂದ ಅವಳು ಪೊಲೀಸರಿಗೆ ಕಣ್ಣ ಮುಚ್ಚಾಲೆ ಆಡಿಸ್ತಾನೆ ಇದ್ದಾಳೆ. ಹೌದು ಸಾಹೇಬ್ರೆ, ಈಗ ನಿಮ್ಮನ್ನು ಕರೆಸಿದ ಉದ್ದೇಶನೂ ಇದೆ. ಹೇಗಾದ್ರೂ ಮಾಡಿ ಅವಳು ಎಲ್ಲಿದ್ದಾಳೆ ಅಂತ ಹುಡುಕಿ ಅರೆಸ್ಟ್ ಮಾಡೋ ತರ ಕೋರ್ಟು ಪೊಲೀಸವ್ರಿಗೆ ಆದೇಶ ಕೊಡಕ್ ಸಾಧ್ಯನಾ? ಖಂಡಿತ ಇದೆ. ನಾವು ಈ ಮಂತ್ರನ ಪೊಲೀಸ್ನವ್ರ ಕೈ ಇಡಿಸ್ಬೇಕು ಅಂದ್ರೆ ಕೋರ್ಟ್ ಅಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿ ಹಾಕ್ಬೇಕು. ಸಾಹೇಬ್ರೆ, ನನ್ಗೆ ಅರ್ಥ ಆಗ್ಲಿಲ್ಲ. ಹಾಗಂದ್ರೆ ಏನು? ಯಾವುದೇ ವ್ಯಕ್ತಿ ತುಂಬಾ ದಿನಗಳಿಂದ ಮಿಸ್ಸಿಂಗ್ ಆಗಿದ್ದು ಅವ್ರನ್ನ ಹುಡುಕಿ ಕೊಡ್ಲೇಬೇಕು ಅಂತ ಕೋರ್ಟ್ ಅಲ್ಲಿ ನ್ಯಾಯಾಧೀಶರು ಮುಂದೆ ಮನವಿ ಮಾಡಿಕೊಳ್ಳುವಂತ ಒಂದು ಕಾನೂನು ವ್ಯವಸ್ಥೆ. ಓಹೋ. ಎಬಿಎಸ್ ಕಾರ್ಪಸ್ ಒಪ್ಕೊಂಡು ಕೋರ್ಟ್ ಏನಾದ್ರೂ ಆರ್ಡರ್ ಮಾಡಿದ್ರೆ? ಈ ಹೇಬಿಯಸ್ ಕಾರ್ಪಸ್ ಅರ್ಜಿಗೆ ಕೋರ್ಟ್ ಏನಾದ್ರೂ ಅನುಮತಿ ಕೊಡ್ತು ಅಂದ್ರೆ ಪೊಲೀಸ್ನವರು ಆಕೆನ ಹುಡುಕಿ ಕೊಡ್ಲೇಬೇಕಾಗುತ್ತೆ. ಹಾಗಾದ್ರೆ ಇದನ್ನೆಲ್ಲರೂ ಬಳಸ್ಕೋಬಹುದಲ್ವಾ? ಹಾಗೆಲ್ಲ ಪ್ರತಿಯೊಬ್ರು ಇದನ್ನ ಬಳಸ್ಕೊಳಕ್ ಬರಲ್ಲ. ಇದಕ್ಕೆ ಅಂತ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಸುಮ್ನೆ ಈ ಕಾನೂನನ್ನ ದುರುಪಯೋಗ ಮಾಡ್ಕೊಂಡ್ರೆ ಕೋರ್ಟ್ ಸಮಯ ವ್ಯರ್ಥ ಮಾಡಿದಕ್ಕೆ ಹಾಗೆ ಮಾಡಿದವ್ರಿಗೆ ಶಿಕ್ಷೆ ಕೊಡುತ್ತೆ. ಒಂದು ಸಲ ಕೋರ್ಟ್ ಆರ್ಡರ್ ಮಾಡ್ಬಿಟ್ರೆ ಈ ಪೊಲೀಸ್ನವರು ಶಾರ್ಪ್ ಆಗಿ ಹುಡುಕಾಟಕ್ಕೆ ಇಳಿತಾರೆ. ಆದಷ್ಟು ಬೇಗನೆ ಆಕೆನ ಕಂಡು ಹಿಡಿಬೇಕಾಗುತ್ತೆ. ಓ. ಆಕೆ ಒಂದ್ಸಲ ಅರೆಸ್ಟ್ ಆದ್ಮೇಲೆ ಆಕೆ ಮೇಲೆ 3-4 ಕೇಸ್ ಹಾಕಿ ಜೀವನ ಪೂರ್ತಿ ಜೈಲಲ್ಲೇ ಕೊಳೆಯೋ ಹಾಗೆ ಮಾಡೋಣ. ಸರಿ ಸಾಹೇಬ್ರೆ, ಹಾಗಾದ್ರೆ ನೀವು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ಕೊಡಿ. ನಿಮ್ ಫೀಸ್ ಎಷ್ಟು ಅಂತ ಹೇಳಿದ್ರೆ ನಾನು ಅದನ್ನು ತಲುಪಿಸ್ಬಿಡ್ತೀನಿ. ನೀವು ಕರೆದಿದ್ದೀರಾ ಅಂದ್ರೆ ನನಗೆ ಫೀಸ್ಗಿಂತ ಈ ಕೇಸ್ ಮುಖ್ಯ. ಗೆದ್ದ ಮೇಲೆ ನಿಮ್ಗೆ ಏನ್ ಅನಿಸ್ತೋ ಅದನ್ನ ಕೊಡಿ, ನಾನು ಎಲ್ಲಾ ವ್ಯವಸ್ಥೆನೂ ಮಾಡ್ಕೋತೀನಿ. ಸರಿ, ನಾನೇನ್ ಬರ್ತೀನಿ. ಹೋಗ್ಬರ್ತೀನಿ. ಬರ್ತೀನಮ್ಮ. ಸರಿ ಅಮ್ಮ. ಬಂಗಾರ ಅಚ್ಚು, ಅಣ್ಣ. ಈಗ ನಿನ್ ಮನ್ಸಿಗೆ ನೆಮ್ಮದಿ ಆಯ್ತಾ? ಅರ್ಧ ಅಷ್ಟೇ ಅಣ್ಣ. ಪೊಲೀಸ್ ಅವರು ಅವಳನ್ನ ಯಾವತ್ತು ಅರೆಸ್ಟ್ ಮಾಡಿ ಒಳಗಡೆ ಹಾಕ್ತಾರೋ ಅವತ್ತು ನನಗೆ ಪೂರ್ತಿ ನೆಮ್ಮದಿ ಸಿಗುತ್ತೆ. ಕಂದಮ್ಮ, ನೀನೇನು ಯೋಚನೆ ಮಾಡಬೇಡ. ಕೆಲಸ ಆಯ್ತು ಅಂತ ತಿಳ್ಕೊ. ಲಾಯರ್ ಸಾಹೇಬ್ರು ಹೇಳೋಗಿದ್ದಾರೆ ತಾನೆ, ಅದಕ್ಕೇನೇ ಖರ್ಚು ಬಂದ್ರು ನಾನು ನೋಡ್ಕೋತೀನಿ. ನೀನ್ ಈ ವಿಷಯನ ಮನೆಗೆ ಹೋದ ತಕ್ಷಣ ಸುಶಾಂತ್ ಅವ್ರಿಗೂ ಒಂದ್ಸರಿ ಹೇಳ್ಬಿಡು. ಅವ್ರ ಮನ್ಸಿಗೂ ನೆಮ್ಮದಿ ಸಿಗುತ್ತೆ. ಸರಿನಾ? ಸರಿ ಅಣ್ಣ. ಅದ್ಕೆ ನಾನೇನ್ ಹೊರಡ್ತೀನಿ. ಬಂದು ತುಂಬಾ ಹೊತ್ತಾಯ್ತು, ಮನೇಲೆಲ್ರೂ ಕಾಯ್ತಿರ್ತಾರೆ. ಇರಮ್ಮ, ಕುಂಕುಮ ಕೊಡ್ತೀನಿ. ಇಷ್ಟ ದಿನ ನಿನಗ್ ಮದ್ವೆ ಆಗಿರ್ಲಿಲ್ಲ ನೋಡು. ಇನ್ಮೇಲೆ ಯಾರ ಮನೆಗೆ ಹೋದ್ರು ಅರಿಶಿನ ಕುಂಕುಮ ತಗೊಂಡು ಮಾಂಗಲ್ಯಕ್ಕೆ ಹಚ್ಕೊಂಡು ಆಮೇಲೆ ಆ ಮನೆಯಿಂದ ಹೊರಡ್ಬೇಕು. ಅವ್ರು ಕೊಡದೆ ಹೋದ್ರು ನೀನೇ ಕೇಳ್ಬೇಕು. ನಿಮ್ ಅಣ್ಣನ್ ತರ ಕೋಲೆ ಬಸ್ಸುನಾಗ ಹೋಗೋದು ಹೋದ ಪುಟ್ಟ ಬಂದ ಪುಟ್ಟ ಅಂತ ಬರೋ ಹಾಗಿಲ್ಲ, ಆಯ್ತಾ? ಹಲೋ ಸುಮಾ, ಇದೊಳ್ಳೆ ಆಯ್ತಲ್ಲ. ನಿನ್ ಮಗುನ್ ಕರ್ಕೊಂಡು ಕುಂಕುಮ ಕೊಡು, ಅರ್ಶನ ಕೊಡು, ಒಡವೆ ಕೊಡು, ಬಟ್ಟೆ ಕೊಡು, ಏನಾದ್ರೂ ಕೊಡು. ಸೆಂಟ್ರಲ್ ಅನ್ನೇ ಕೇಳ್ಕೊಂಬರ್ತೀಯಾ? ನೀವೆಲ್ಲಾದ್ರಲ್ಲೂ ಅಚ್ಚುನ ಹೇಳ್ಕೊಂಡ್ ಬರ್ತಿರ್ತೀರಲ್ಲ. ಸಿಂಪಲ್. ಬಾಮ್ಮ ಅಚ್ಚು, ಅವ್ರದ್ದು ಇದ್ದಿದ್ದೆ. ಕೋಲೆ ಬಸವ ಕೋಣ ಅನ್ಕೊಂಡು ನಾನು ಕೋಣದ ತರ ಇದ್ದೀನಿ, ಆನೆ ತರ ಇಲ್ಲ. ಓ ಬಂದೇನೋ? ಏನೋ ನೀನು ನಂಗೆ ಕಷ್ಟಪಟ್ಟು ಎಲ್ಲ ಬಿಲ್ಡಿಂಗ್ ಎಲ್ಲ ಹಿಡಿತೀನಿ, ನೀನ್ ಕೆಲಸ ಬಿಟ್ಟು ಅಲ್ಲಿ ಇಲ್ಲಿ ಹೋಯ್ತೀಯಲ್ಲ. ಅಣ್ಣ ಸುಮ್ನೆ ಕಿರ್ಚಾಡ್ಬೇಡ ಅಣ್ಣ, ನಾನೊಂದು ಮುಖ್ಯವಾದ ಕೆಲ್ಸದ ಮೇಲೆ ಹೋಗಿದ್ದೆ. ನೋಡಿಲ್ಲಿ, ನೀನೇನು ಲೂಸ್ ಏನೋ ನೀನು? ಅವ್ರ ಅಣ್ಣ ಅವ್ರ ತಂಗಿನ ಮದುವೆ ಮಾಡಿಕೊಟ್ಟು ಅವ್ರು ಸಂತೋಷವಾಗವ್ರೆ ಕಣ.
ನಾವೇ ಹೋಗಿ ವೀರಣ್ಣವ್ರ ಮನೆ ನೋಡ್ಕೊ ಬಂದಿದೀವಿ. ಇವಾಗ ಅದೇ ತರ ಹುಡುಗಿ ಫೋಟೋ ತೋರಿಸಿದ್ರೆ ವೀರಣ್ಣವ್ರು ನಮ್ಮನ್ನ ನಂಬಿ ದುಡ್ಡು ಕೊಡ್ತಾರೇನಾ? ಏನಣ್ಣ ನೀನು ಆ ಮಗು ಹೆಸರು ಹೇಳಿದಕ್ಕೆ 25,000 ಕೊಟ್ರು. ಅವ್ರ ತಂಗಿ ತರನೇ ಇನ್ನೊಬ್ರು ಇದ್ದಾರೆ ಅಂದ್ರೆ ಯೋಚನೆ ಮಾಡ್ದಲ್ಲೇ ಇರ್ತಾರೇನಣ್ಣ? ಈ ಫೋಟೋ ನೋಡಾದ್ಮೇಲೂ ನಮಗೆ ದುಡ್ಡು ಕೊಡದೇ ಇರ್ತಾರಾ? ಲವ್, ನಿನ್ ಮಾತಿಗೆ ವೀರಣ್ಣವ್ರು ಒಪ್ಕೊಂಡ್ರು ಅನ್ಕೋ, ಆ ಹುಡುಗಿಗೆ ಹುಷಾರಿಲ್ಲ. ಈ ಫೋಟೋದ ಸೇನ ಮಾಡ್ತೀಯಾ? ನಿಂಗೊಂಚೂರು ಬುದ್ಧಿ ಇಲ್ವೇನೋ? ಮಾಡೋ ಕೆಲಸ ಬಿಟ್ಟು ಮಮ್ಮಂಗನ ಏನೇನ ಮಾತಾಡ್ತೀಯಲ್ಲ? ಹಂಗಾದ್ರೆ ವೀರಣ್ಣ ಅವ್ರ ನಂಬರ್ ಇದೆಯಲ್ಲ, ಈ ಫೋಟೋನ ಅವ್ರಿಗೆ ಕಳಿಸ್ಲಾ? ಫೋಟೋ ಕಳ್ಸಿ ಏನ ಮಾಡ್ತೀಯಾ ಕೆಲಸ ಮಾಡಾಗ? ಕೆಲಸ ಇಲ್ದಿದ್ ಕುಂಬಾರ ಏನೋ ಕೊಡ್ತಾ ಇದ್ನಂತೆ, ನಡಿಲ್ಲ ಕೆಲಸ ನೋಡೋಣ. ಯಾಕಪ್ಪ ಅಷ್ಟೊಂದು ಬೇಜಾರು ಮಾಡ್ಕೋತೀಯಾ? ಸರಿ ನಡಿ, ಕೆಲಸ ಮಾಡ್ತೀನಿ, ಬಾ ಹೋಗೋಣ. ನಡಿ. ಅಮ್ಮ, ಮಾಧವಿ ಬಂದ್ಯಾ? ಬಾಬಾ. ಅಯ್ಯೋ ಅಮ್ಮ, ಅಲ್ಲಿ ಫಿನಾನ್ಸ್ ಕಂಪ್ನಿ ಕ್ಲೋಸ್ ಆಗಿತ್ತು. ಕಾಲ್ ಮಾಡೋಣ ಅಂದ್ರೆ ಫೋನ್ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಅಯ್ಯೋ ಅದೆಲ್ಲ ಆಮೇಲೆ ಇರ್ಲಿ. ಅದೇನು ನೀನು ಯಾವ್ದೋ ಮಾಲ್ಗೆ ಹೋಗಿದ್ದೆ ಅಂತಲ್ಲ, ಅಲ್ಲಿ ನಿನ್ಗೆ ಗಿಫ್ಟ್ ಬಂದಿದೆ ಅಂತೆ ಕಣೆ. 32 ಇಂಚಿಂದು ದೊಡ್ಡ ಟಿವಿ ಗಿಫ್ಟ್ ಕೊಡ್ತಾರಂತೆ ಕಣೆ. ಹಾ, ಹೌದಾ? ನಿನ್ ನಂಬರ್ಗೆ ಫೋನ್ ಮಾಡಿದ್ರು ಕಣೆ. ಹಾ, ಹ್ಞೂ ಕಣೆ, ಪ್ರೈಸ್ ಬಂದಿದೆ ಅಂತೆ ಕಣೆ. ಬರೀ 1,000 ಕಟ್ಟಿದ್ರೆ ಸಾಕಂತೆ, ದೊಡ್ಡ ಟಿವಿ ಕೊಡ್ತಾರಂತೆ ಕಣೆ. ಏನಮ್ಮ ಹೇಳ್ತಾ ಇದ್ಯಾ? ಕೊಡಿಲ್ಲಿ. ತಗೋ. ಯಾರು ಫೋನ್ ಮಾಡಿದ್ರು? ಅವ್ರು ಫೋನ್ ಮಾಡಾದ್ಮೇಲೆ ಬೇರೆ ಯಾರಾದ್ರೂ ಮಾಡಿದ್ರಾ? ಇಲ್ಲ ಕಣೆ, ಅದೊಂದೇ ಫೋನ್ ಬಂದಿದ್ದು ನೋಡು. ಹಾ ಹಾ. ಮಂತ್ರ, ಅವಳದೇ ಫೋನ್ ಬರಲ್ಲ ಅಂದೆ. ತಗೋ, ಮಾತಾಡು. ಹಲೋ, B2C ಮಾಲ್. ನನ್ನ ನಂಬರಿಗೆ ನೀವು ಕಾಲ್ ಮಾಡಿದ್ರಂತೆ. ವಾಟ್ಸ್ ಯರ್ ಗುಡ್ ನೇಮ್ ಮೇಡಮ್? ನನ್ನ ಹೆಸರು ಮಾಧವಿ ಅಂತ. ಮಿಸ್ ಮಾಧವಿ, your number has been selected into the lucky dip. You will be getting 32 inches TV as a gift. ಹೋ, ಹೌದಾ? ಏನೋ 1,000 ಕೊಡ್ಬೇಕು ಅಂತ ಅಂದ್ರು. 1,000 ಯಾಕೆ ಕೊಡ್ಬೇಕು? ಓ, ಆ ರೀತಿ ಆನ್ಲೈನಲ್ಲಿ ದುಡ್ಡು ಹಾಕಿಸ್ಕೊಂಡು ಮೋಸ ಮಾಡ್ತಾರಲ್ಲ, ಅದಕ್ಕೆ ಕೇಳ್ತಿದ್ದೀರಾ? ಹೌದು, ಹಿಂಗೆಲ್ಲ ಮೋಸ ಮಾಡೋರು ಇದಾರೆ ತಾನೇ? ಇದಾರೆ. ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ನೀವು ಒಂದು ಕೆಲಸ ಮಾಡಿ, ನಾನು ನಿಮ್ಮ ನಂಬರ್ಗೆ ಒಂದು ಲೊಕೇಶನ್ ಕಳಿಸ್ತೀನಿ. ಅಲ್ಲಿಗೆ ಬಂದರೆ ನೀವು ಟಿವಿ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಟಿವಿ ಕಲೆಕ್ಟ್ ಮಾಡ್ಕೊಂಡ್ಮೇಲೆ 1,000 ಕಟ್ಟಿ. ಈಗಲಾದರೂ ಬಂತಾ ಮೇಡಮ್ ನಂಬಿಕೆ? ಹಾ, ನಂಬಿಕೆ ಬಂತು. ಅಷ್ಟೇ ಅಲ್ಲ, ಇವತ್ತು ಸಂಜೆನೇ ನೀವು ಟಿವಿ ತಗೊಂಡು ಹೋಗ್ಬೋದು. ಇವತ್ತಾ? ನಾಳೆ ಬರ್ಬೋದಾ? ಮೊದಲೇ ಸ್ಟಾಕ್ ತುಂಬ ಲಿಮಿಟಲ್ಲಿದೆ. ಟಿವಿ ಆಫರ್ ಬಂದಿರೋದು ಇವತ್ತಿಗೆ ಮಾತ್ರ. ಇವತ್ತು ಸಂಜೆವರೆಗೂ ಟೈಮ್ ಇದೆ. ನಾನು ಕಳಿಸೋ ಅಡ್ರೆಸ್ಸಿಗೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ಹ್ಞೂ, ಆ ಅಡ್ರೆಸ್ ಯಾವ ಏರಿಯಾದಲ್ಲಿ ಬರುತ್ತೆ ಮೇಡಮ್? ಸುಂಕದಕಟ್ಟೆ ಹತ್ರ, ಗೋವಿಂದಪ್ಪ ಲೇಔಟ್. ಓ, ಅದು ನಂಗೆ ತುಂಬ ದೂರ ಆಯ್ತಲ್ಲ, ಬರಕ್ಕೆ ಲೇಟ್ ಆಗತ್ತೆ. ನಾನು ಬಂದಮೇಲೆ ಲೇಟ್ ಆದರೆ ವಾಪಸ್ ಬರೋದಕ್ಕೆ ಟೈಮ್ ಆಗಿಬಿಡುತ್ತೆ. ಅಯ್ಯೋ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀರಾ? ನಮ್ಮ ಮಾಲಲ್ಲಿ ತುಂಬ ಜನ ಡ್ರೈವರ್ಗಳಿದ್ದಾರೆ, ಅವ್ರನ್ನೇ ಕಳಿಸ್ತೀನಿ. ಏನಂದ್ರಿ? ನೀವು ಕಾರ್ ಕಳಿಸ್ತೀರಾ?